ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಇವತ್ತಂತೂ ನಮ್ಮ ಇತ್ತದು ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಇಲ್ಲೇ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಅವನಿಗೆ ಐಸ್ ಕೇಕ್ ಅಂದರೆ ತುಂಬಾ ಇಷ್ಟ, ಬಟ್ ಇಲ್ಲಿ ಸಿಗೋಲ್ಲ. ನಾರ್ಮಲ್ ಕೇಕ್ನೇ ತರಿಸಿ ಸಿಂಪಲ್ಲಾಗಿ ಅವನಿಗೆ ಸ್ವಲ್ಪ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವನಿಗೆ ಸರ್ಪ್ರೈಸು ಕೊಡೋದು ಅದೆಲ್ಲ ಅವನಿಗೆ ತುಂಬ ಒಂಥರ ಇಷ್ಟ. ಒಂದು ಗಿಫ್ಟನ್ನ ನಾನು ಅವನಿಗೆ ಅಂತ ಮೀಶೋದಲ್ಲಿ ಬುಕ್ ಮಾಡಿದ್ದೀನಿ, ಬಟ್ ಅದು ಇನ್ನೂ ಬಂದಿಲ್ಲ. ಅದು ಆ್ಯಕ್ಚುಲಿ ನೆಕ್ಸ್ಟ್ ವೀಕ್ ಬರ್ಬೋದು ಅನಿಸುತ್ತೆ. ಅವ್ನು ನೆಕ್ಸ್ಟ್ ವೀಕ್ ಬರ್ತಾನಲ್ಲ, ಆವಾಗ ಅದು ಏನು ಗಿಫ್ಟು ಅಂತ ಅವನ ಕೈಲೇ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ. ಮತ್ತು ಇನ್ನೊಂದೇನಪ್ಪ ಅಂದರೆ, ನಾನು ಲಾಸ್ಟಲ್ಲಿ ಇವಾಗ ರೀಸೆಂಟಾಗಿ ವ್ಲಾಗ್ ಹಾಕಿದ್ನಲ್ಲ, ಆ ವ್ಲಾಗಲ್ಲಿ ರಿಟರ್ನ್ ಗಿಫ್ಟ್ ಏನು ಕೊಟ್ಟೆ ಅನ್ನೋದದ್ದು ಫೋಟೋಸ್ಗಳನ್ನ ಹಾಕಿದ್ದೆ. ಬಟ್ ಅದೇನಾಗಿದೆ ಅಂದರೆ, ನಂದು ಫೋನಲ್ಲಿ ಮೆಮೊರಿ ಜಾಸ್ತಿಯಾಗಿ ಎಲ್ಲ ಕ್ಲಿಯರ್ ಮಾಡಿ ಅಂತ ಬರ್ತಾಯಿತ್ತು. ಸೊ ಹಾಗಾಗಿ ಏನು ಮಾಡಿದ್ದೀನಿ, ಅಪ್ಲೋಡ್ ಆಗಿದೆ ಅಂತ ಹೇಳ್ಬಿಟ್ಟು ಡೌನ್ಲೋಡ್ ಕೊಟ್ಟಿದ್ದೆ ಆ ವಿಡಿಯೋನ. ಒಂದು ಕಡೆಯಿಂದ ಕೆಲವೊಂದಷ್ಟು ಫೋಟೋಸ್ಗಳನ್ನ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಬಟ್ ಅಲ್ಲಿ ಆ ಫೋಟೋಸ್ಗಳು ಅಲ್ಲಿ ಆ್ಯಡ್ ಮಾಡಿದ್ನಲ್ಲ, ಅದೆಲ್ಲ ಹೋಗ್ಬಿಟ್ಟು ಬ್ಲ್ಯಾಕ್ ಆಗಿಬಿಟ್ಟಿದೆ. ಸಾರಿ. ಇವತ್ತು ಆ ಫೋಟೋಸ್ಗಳನ್ನ ಇಲ್ಲಿ ಮತ್ತೆ ಹಾಕಿರ್ತೀನಿ. ಸ್ವಲ್ಪ ಚಿಕ್ಕದು ಕೀ ಬಂಚ್ ಥರ ಬರುತ್ತಲ್ಲ, ಮಕ್ಕಳಿಗೆ ಯೂಸ್ ಆಗುವಂಥದ್ದು. ಗೆಜ್ಜೆ ಆ ಥರ ಏನಿಲ್ಲ, ಅಂದರೆ ಯೂನಿಕ್ಕಾಗಿ ಮಕ್ಕಳಿಗೆ ಇಷ್ಟ ಆಗುವಂಥ ಟಾಯ್ಸ್ ರೀತಿ. ಅದು ಒಂಥರ ಎಲ್ಲರಿಗೂ ಇಷ್ಟ ಆಗುತ್ತೆ. ಇವತ್ತು ನನಗೂ ಕೂಡ ತರ್ತೀನಿ ಅಂತ ಹೇಳಿದ್ದಾನೆ. ಅದನ್ನು ನಾನು ನಿಮಗೆ ಖಂಡಿತ ತೋರಿಸ್ತೀನಿ, ಸರಿನಾ? ಇವತ್ತು ಜಸ್ಟ್ ಸ್ನಾನ ಎಲ್ಲ ಆಯಿತು. ಮತ್ತು ಸಂಡೇ ಇವತ್ತು ಸ್ನಾನ ಎಲ್ಲ ಮಾಡಿಕೊಂಡು ಕೂತಿದ್ದೀನಿ. ಇವತ್ತಂತೂ ಕರೆಂಟ್ ಅಂತೂ ಬರಲ್ವಂತೆ. 10 ಗಂಟೆಗೆ ಕರೆಂಟ್ ಹೋಯಿತು. ಅದಕ್ಕೇ ಚಾರ್ಜ್ ಅಂತೂ ಫುಲ್ ಮಾಡ್ಕೊಂಡಿದ್ದೀನಿ. ಸೆಕೆ ಫುಲ್ಲು. ಫ್ಯಾನ್ ಇಲ್ಲದೆ ಅಂತೂ ಇರೋದಕ್ಕೆ ಆಗಲ್ಲ ನೋಡಿ. ಫ್ಯಾನ್ ಇಲ್ಲದೆ ಅಂತೂ ಇರೋದಕ್ಕಾಗಲ್ಲ. ಅದಕ್ಕೇ ಹಾಲಲ್ಲೇ ಕೂತಿದ್ದೀನಿ ಚಾಪೆ ಹಾಸ್ಕೊಂಡು. ಇಲ್ಲಿ ನನ್ನ ಮಗ ಕೂಡ ಇದ್ದಾನೆ. ಅವನು ಜಸ್ಟ್ ಇವಾಗ ತಾನೇ ಇದ್ದ. ಅವನನ್ನು ರೆಡಿ ಮಾಡಿಬಿಟ್ಟು ಬಿಸಿ ಕೈ ನೋವು ಬಂದ್ಬಿಟ್ಟೈತೆ. ಇರೋಕ್ಕೆ ಆಗಲ್ಲ ಇಲ್ಲಂತೂ. ಕರೆಂಟ್ ಇಲ್ಲ ಅಂತಂತೂ ಈ ಟೈಮಲ್ಲಂತೂ ಇರೋಕ್ಕೆ. ಅವನಿಗೂ ಸ್ವಲ್ಪ ಹಿಂಗೆ ಬೀಸೋದು, ನಾನು ಒಂಚೂರು ಬೀಸ್ಕೊಳ್ಳೋದು, ನಾನು ಸ್ವಲ್ಪ ಬೀಸ್ಕೊಳ್ಳೋದು. ಕಲಚಿಡು ಅಲ್ಲ ಮೊನ್ನೆ ಅಲ್ಲ ಪಾಪು. ನಮ್ಮ ಪಾಪುಗೂ ಇವಾಗ ಫ್ಯಾನ್ ಸ್ವಲ್ಪ ರೂಢಿ ಮಾಡಿಬಿಟ್ಟಿದ್ದೀನಿ. ಏನು ಸುಮ್ಮನೆ ಫ್ಯಾನೇ ಕೇಳ್ತಿರ್ತಾನೆ. ಹಾಗೆಯೇ ಇವತ್ತು ಮಟನ್ ಊಟ ಇತ್ತು, ಅದಕ್ಕೆ ತಿಂದ್ಬಿಟ್ಟು ಎಲ್ಲ ಎಡ್ಕೊಂಡಿದ್ದೆ. ನೋಡಿ ಹೋಗ್ತಿದೆ. ಓ ಮೈ ಗಾಡ್, ಇದೇನಿದು? ಪಿಚ್ಕಾರ್. ಬಾ, ಸರಿ ಆಯಿತು. ಎಲ್ಲ ಬಂದಿದೆ, ಈಗ ಬರ್ತಾನೆ. ಸೋಫಾ ತಳೆ ಬಾ. ಓ ಆಗ್ಲೇ ಓಡಿಸ್ಬಿಟ್ಟಿದ್ದಾರೆ. ಗಲೀಜಾಗದ. ತೆಗಿ. ಏನು ಕೇಕ್ ಇದು? ಮಾಮೂಲಿ ಕೇಕ್. ಹನಿ ಕೇಕ್ ಸಿಗ್ಲಿಲ್ವಂತೆ. ಹನಿ ಕೇಕ್ 6 ಗಂಟೆ ಹಿಡಿದ್ರೆ ಸರಿ ಆಯ್ತು. ಇವ್ರಿಗೆ ಮಾಡಿಕೊಡೋಣ, ಚೆನ್ನಾಗೇ ಮಾಡಿಕೊಟ್ಟಿಲ್ಲ. ಯಾರಿಗೆ? ನಿಮಿತ್ತ. ಬಾಯ್ತು. ಖುಷಿ ಆಯ್ತು ಚಿನ್ನ. ಇಲ್ಲಿ ನಿಂತ್ಕೊ. ಹಿಂಗೆ ತಿರುಗಿಸ್ಬೇಕಲ್ವಾ? Happy birthday to you. Happy birthday to you. Happy birthday to you. ಹಳಿ ಮೈಯ
ನಂಗೊಂಚೂರು ತಿನ್ಸಿದಿ ಅಲ್ಲೇ ಎತ್ಕೊ ಸಾಕು. ಇವ್ನು ನೋಡೋದಿ ಕುಡಿತ ನಾನು ಬರ್ತೀನಿ ಅಂತ. ಅವ್ನು ಕಾರ್ಗೆ ಬಿಡ್ತಾನೆ ಕೈ ಮಮ್ಮಿ ಬಾಯ್ ಕೈ ಇಟ್ಕೋ ಹಿಂಗೆ ಅವ್ನು ಬಿಟ್ಬಿಟ್ಟು ಕೇಕ್ ಕಟ್ ಬರ್ತಿದೆ. ಕೇಕ್ ಅವ್ನು ಕಾರ್ ಕೂತ್ರೆ ಕಾಯಲ್ಲಿ ಬಿಟ್ಟು ಅಳ್ತಾನೆ ಹೋಗೋಜಿ ಫೋಟೋ ತೆಗಿ. ನೀ ತೆಗಿದಿಲ್ಲ ಅದ್ರಲ್ಲಿ ವಿಡಿಯೋ ಮಾಡ್ತಾ ತಕೊಂಡ ನಮ್ಮ ಚಿನ್ನಿ ಅಂತೂ ಏನೋ ಮಾಡ್ಕಡೆ ತಗ ಅಂದ್ಬಿಟ್ಟು ಕೂತದ ಪಾಪ. ಇವತ್ತು ಅವನವ ಮಾವನು ತಿನ್ನಿಸ್ತಾ ತಿನ್ಸಿತ್ತು ಇದು ಯಾಕೆ ಚಿನ್ನು? ಬರೀ ತಿನ್ನೋದಲ್ಲೇ ನೋಡಿ ಕಡೆ ಅಂದ್ರೆ ನೋಡತ್ತೆ ಹೆಂಗೆ ನೋಡ್ತಾನೆ. ನೆಕ್ಸ್ಟ್ ಹೋಗ್ರಕ್ಕೆ ಬೇಡಪ್ಪ ಹೋಗಾಯ್ತು. ಇವತ್ತು ಅವನವ ನೆಕ್ಸ್ಟ್ ವರ್ಷ ನಿನ್ನವ ತಲೆ ಕೆಡ್ಸ್ಕೊಳ ಏನಾರ ನೆಕ್ಸ್ಟ್ ಅಣ್ಣ ಮಲಗ್ಬಿಟ್ಟಿದ್ದಾನ. ನೀನೋಗವಾಯ್ತು. ಅಲ್ಲಿ ಮಲಗಿಸಿ ಅಯ್ಯೋ ಅಯ್ಯೋ ಮೆಲ್ಲಗಚ್ಚಿನ ಮೆಲ್ಲ ಕಟ್ ಮಾಡವ ಮಿತುಗೆ ಈ ಸಲ. ಅಯ್ಯ ಮಧ್ಯೆ ಕಟ್ ಮಾಡಿಲ್ಲ. ನೆಕ್ಸ್ಟ್ ನೀನಾಯ್ತು. ಅಯ್ಯ 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 ಅಷ್ಟೇ ತಿನ್ಸು ಮೆಲ್ಲ. ಆಯ್ತು ಅಷ್ಟೇ ನೋಡಿ. ಇದುಗೆ ಈ ವರ್ಷದ ಗಿಫ್ಟ್ ಇದು. ಇಷ್ಟ ಆಯ್ತು ಚಿನ್ನ? ಕೈ ತೊಳ್ಕೊಂಡು ಬನ್ನಿ ನಿಂತ್ಕೊ. ಫೈನಲಿ ನನ್ನ ಮಗನ ಬರ್ಡೇ ಈ ಥರ ಸೆಲೆಬ್ರೇಷನ್ ಮಾಡಿದ್ವಿ ಈ ವರ್ಷ. 6ನೇ ವರ್ಷದ ಬರ್ಡೇ. ಅವನಿಗೆ ತುಂಬ ಅಂದರೆ 3 ವರ್ಷದಿಂದನೇ ಈ ಒಂದು ಕನಸಿದ್ದದ್ದು ನನಗೆ ಕಾರ್ ಕೊಡಿಸಿ ಅಂತ ಹೇಳ್ತಿದ್ದ. ಫೈನಲಾಗಿ ಅವನಿಗೆ ಜೀಪ್ನ ಕೊಡಿಸಿದ್ದೀವಿ. ಆ್ಯಕ್ಚುಲಿ ಇದ್ರ ಅವಶ್ಯಕತೆ ಇತ್ತಾ ಅಂತ ಸ್ವಲ್ಪ ಜನ ಕೇಳ್ತಾರೆ. ಬಟ್ ಮಕ್ಕಳು ಖುಷಿಗಿಂತ ಬೇರೆ ಯಾವುದೂ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಅವನು ಇದಕ್ಕೋಸ್ಕರ ಅವನು ಕೂಡ ಅಮೌಂಟೆಲ್ಲ ಸೇವ್ ಮಾಡ್ತಾಯಿದ್ದ. ಬಟ್ ಅವನು ಅಮೌಂಟ್ ಸೇವ್ ಮಾಡಿರೋದ್ರಲ್ಲಿ ಕೊಡಿಸಿಲ್ಲ ನಾವು, ಅದನ್ನು ಬೇರೆದಕ್ಕೆ ಯೂಸ್ ಮಾಡಿದ್ವಿ. ಅಂದರೆ ಮಕ್ಕಳಿಗೆ ಗಿಫ್ಟ್ಸು ಮತ್ತು ಅವನಿಗೆ ಬೇಕಾಗಿರೋದಕ್ಕೆ ತೊಗೊಟ್ಟಿದ್ವಿ. ಇದನ್ನು ರಾಖಿ ಅವರೇ ಕೊಡಿಸಿರೋದು. ತುಂಬಾ ಚೆನ್ನಾಗಿದೆ, ಲಾಸ್ ಏನಿಲ್ಲ. ಏಕೆಂದರೆ ಇದರಲ್ಲಿ ರೈಮ್ಸ್ ಕೂಡ ಬರುತ್ತೆ. ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡು ನಾವು ಸಾಂಗ್ಸ್ ಎಲ್ಲ ಕೇಳ್ಬೋದು. ಮತ್ತು ಇದು ಚಾರ್ಜರ್ದು. ಆಮೇಲೆ ಮಕ್ಕಳಿಗೆ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಇನ್ನೊಂದೇನಪ್ಪ ಬೆನಿಫಿಟ್ಟು ನನಗೆ ಅಂದರೆ ನಂತರ ಇದನ್ನು ನನ್ನ ಚಿಕ್ಕ ಮಗ ಕೂಡ ಯೂಸ್ ಮಾಡ್ಬೋದು. ಸೊ ಹಾಗಾಗಿ ಇಬ್ಬರಿಗೂ ಕೂಡ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ತರಿಸ್ಕೊಂಡಿರೋದು. ಅದಾದಮೇಲೆ ನಾವು ಈ ಒಂದು ಸ್ಪ್ರೇನ ಬರ್ಡೇಗೆ ಅಂತಲೇ ತಂದಿದ್ದು. ಬಟ್ ಅದೇನಾಯಿತು ಅಂದರೆ ಇವನು ತೊಗೊಂಡೋಗಿ ರೂಮಲ್ಲಿ ಇಟ್ಬಿಟ್ಟು ಬಂದುಬಿಟ್ಟಿದ್ದ. ನಮಗೆ ಮರ್ತೇ ಹೋಗ್ಬಿಟ್ಟಿತ್ತು. ಪಾಪು ಬೇರೆ ಈ ಎದ್ಬಿಟ್ಟಿದ್ದ ಅಲ್ವಾ, ಅವನು ಅಳ್ತಾ ಇದ್ದ. ಅದರಿಂದ ನಾವು ಅದನ್ನೆಲ್ಲ ಮರ್ತೇ ಬಿಟ್ಟಿದ್ವಿ. ಫೈನಲಿ ಆಮೇಲೆ ನೆನಪಾಯಿತು. ಆಮೇಲೆ ಮತ್ತೆ ವಿಜಿ ಅವನು ಜೀಪಲ್ಲಿ ಕೂತ್ಕೊಂಡು ಆಡಬೇಕಾದ್ರೆ ಮತ್ತೆ ಇನ್ನೊಂದು ಸಲ ಹಾಕಿರೋದು. ಫೈನಲಿ ಅವನಿಗಂತೂ ತುಂಬಾ ಖುಷಿ ಆಗ್ಬಿಟ್ಟಿದೆ ಈ ಒಂದು ಗಿಫ್ಟು. ಏಕೆಂದರೆ 3 ವರ್ಷ ಕಾದಿರೋದು ಅವನು ಇದಕ್ಕೋಸ್ಕರ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಥ್ಯಾಂಕ್ ಯು.